ಹೋಗಬೇಕಾದ್ರೆ ಹಾಗೆ ನಡ್ಕೊಂಡು ಹೋಗಿ ವಾಕ್ ಆಗುತ್ತಲ್ವಾ ಅಂತ ಹೇಳ್ಬಿಟ್ಟು ಹೋದೆ 600 ಸಮಥಿಂಗ್ ಕಾಸ್ಟ್ ತೊಗೊಂಡು ಬಂದೆ. ಏನೆಲ್ಲ ಇಷ್ಟನ್ನೆಲ್ಲ ಎತ್ಕೊಂಡು ಬಂದಿದೆ ಇದು. ಬಟ್ ಸ್ಟಿಲ್ ನಾನು ಏನಕ್ಕೆ ತೊಗೊಂಡು ಬಂದಿದ್ದೀನಿ ಅಂತ ಗೊತ್ತಿಲ್ಲ. ಸೊ 100 ಒಂದು ಸಾಂಬಾರು ಹಾಕೋಕ್ಕೆ, ಇನ್ನೊಂದು ರೈಸ್ ಹಾಕಿ ತಗೊಂಡು, ಚಪಾತಿ ದಿಸ್ 3 ಪೀಸ್ಗೆ ಒಂದು ಆಲ್ರೆಡಿ ಯೂಸ್ ಮಾಡಿದ್ದೀನಿ. ಏನಕ್ಕೆ ತೊಗೊಂಡೆ ಇದನ್ನು ಅಂದರೆ, ಕುಕ್ಕರಲ್ಲಿ ಅಡುಗೆ ಮಾಡಾದಮೇಲೆ ಲಿಡ್ ಮುಚ್ಚಿಡೋಕ್ಕಾಗಲ್ವಲ್ಲ, ಅದಕ್ಕೆ ಅದ್ರ ಮೇಲೆ ಮುಚ್ಚೋಕ್ಕೆ ಕರೆಕ್ಟಾಗಿ ಇದು ನನ್ನ ಕುಕ್ಕರ್ ಚಿಕ್ಕದು, ಆ ಸೈಜಿಗೆ ಕರೆಕ್ಟಾಗಿ ಆಗುತ್ತೆ ಅಂತ ಇದು. ದೆನ್ ಮೇನ್ ಥಿಂಗ್ ಅಟ್ರ್ಯಾಕ್ಟ್ ಆಗಿದ್ದು ಅಂದರೆ ಇದು ದಿಸ್ ಪರ್ಸನ್. ಓಕೆ, ಕಾಫಿ ಪರ್ಸನ್, ಟೀ ಪರ್ಸನ್, ಮಿಲ್ಕ್ ಪರ್ಸನ್, ಎಲ್ಲ ಪರ್ಸನ್ ನಾನು. ಸೊ ಫಾರ್ ದ ಮೇನ್ ಪರ್ಪಸ್ ಇದನ್ನು ತೊಗೊಂಡಿದ್ದೆ. ಜನ ಆಗಾಗ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ, ಅವ್ರು ಇದ್ದಾಗ ಹಿಂಗೆ ಸೋರಿಸ್ಕೊಂಡು ಕುತ್ಕೊಳ್ಳೋಕ್ಕಾಗಲ್ಲ. ಒಂದೇ ಸಲ ಇದರಲ್ಲಿ ಸೋಸ್ಬಿಟ್ಟು ಆರಾಮಾಗಿ ಈ ಥರ ಹಾಕ್ಬಿಡ್ಬೋದಲ್ಲ, ಹಿಂಗೆ ಗ್ಲಾಸಿಗೆ ಹಾಕ್ಬಿಡ್ಬೋದು. ಸೊ ಬಿಸಿ ಮಾಡ್ಕೊಳ್ಳೋಕ್ಕಾಗಲಿ ಈಸಿ ಆಗುತ್ತೆ ಅಂತ ನಾನು ತಿಂತು. ಹೀಗೆ ತುಂಬ ಇಷ್ಟ ಆಯಿತು, ಸ್ಪೆಷಲಿ ಫಾರ್ ಟೀ ಪರ್ಪಸ್. 87 rupees. ಸೊ ವರ್ತ್ ಇಟ್ ಅನ್ನಿಸ್ತು. ದಿಸ್ ಈಸ್ ಸೋ ಕ್ಯೂರ್ಸ್. ಓಕೆ, ದಿಸ್ ಈಸ್ ಜಸ್ಟ್ 60 rupees. ಒಂದು 60 rupees. ಮಾಡಬೇಕಾದ್ರೆ ಹಿಂಗೆ ಎತ್ತಿ ಹಾಕಬೇಕು. ನನಗೆ ಅದಿಷ್ಟ ಆಗಲ್ಲ. ಇನ್ಸ್ಟೆಂಟಾಗಿ ಒಂದೊಂದ್ಸಲಿ ಸಡನ್ನಾಗಿ ಕೇಳಿಬಿಡ್ತಾರೆ ನನ್ನ ಮನೇಲಿ ನನ್ನ ಹಸ್ಬೆಂಡ್, ಮಜ್ಜಿಗೆ ಮಾಡಿಬಿಡು ಅಂತ. ಸೊ ದಟ್ ಟೈಮಲ್ಲಿ ಏನಾಗುತ್ತೆ ಅಂದರೆ ಮತ್ತೆ 2 ಗ್ಲಾಸ್ ತೊಗೊಂಡು ಹೊಡ್ಕೊಂಡು ಕೂರೋಕ್ಕಾಗಲ್ಲ. ಇಷ್ಟು ಮೊಸರು ಹಾಕ್ಬಿಡ್ತೀನಿ, ಇಷ್ಟು ನೀರು ಹಾಕ್ಬಿಡ್ತೀನಿ, ಇದರಲ್ಲಿ ಉಪ್ಪು ಹಾಕ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಚೆನ್ನಾಗಿ ಈ ಥರ ಶೇಕ್ ಮಾಡಿಬಿಟ್ಟು ತಗೊಳ್ಳಿ ಕುಡ್ಕೊಳ್ಳಿ ಅಂತ ಕೊಟ್ಬಿಡ್ತೀನಿ. ಗ್ಲಾಸು ಗಲೀಜಾಗಲ್ಲ ಪದೇ. ಆಮೇಲೆ ಅದು ಮಜ್ಜಿಗೆ ಮಾಡೋದಾದರೆ 2 ಗ್ಲಾಸ್ ಯೂಸ್ ಮಾಡಬೇಕು. ಇದ್ರ ಬದಲು ಒಂದೇ ಒಂದು, ಹಾಗೆ ಇದರಲ್ಲೇ ಕುಡಿದು ಬಿಡ್ಬೋದು ಅಂತ ಐ ಬಾಟ್ ದಿಸ್ ಒನ್. ಸೊ ಇಷ್ಟೊಂದೆಲ್ಲ ತಗೊಂಡಿದ್ದೀನಿ ನೋಡಿ, ಮಾಡೋಕ್ಕೆ ಕೆಲಸ ಇದೆ. ದಿಸ್ ಥಿಂಗ್ಸ್ ವರ್ತ್ ಇಟ್, ಯೂಸಬಲ್. ದಿಸ್ ಮಚ್ ಥಿಂಗ್ಸ್ ಐ ಬಾಟ್ ಆ್ಯಂಡ್ ಆಲ್ ಐ ಬಾಟ್. ಓ ಮೈ